ನಾಳೆಯಿಂದ ವಿಧಾನಮಂಡಲದ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ನರೇಗಾ ಯೋಜನೆಯನ್ನ ರದ್ದುಪಡಿಸಿರುವ ಕಾರಣ ಸಮಗ್ರ ಚರ್ಚೆಗೆ ಈ ಕಲಾಪವನ್ನು ಕರೆಯಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ರಾಮ್ಜಿ ಕಾಯ್ದೆಯ ಲೋಪದೋಷಗಳನ್ನು ಜನರ ಮುಂದೆ ಇಡೋಕೆ ಸರ್ಕಾರ ಈ ಕಲಾಪವನ್ನು ಬಳಸಿಕೊಳ್ತಿದೆ. ನಾಳೆಯಿಂದ ಜನವರಿ 31ರವರೆಗೆ ಈ ಜಂಟಿ ಅಧಿವೇಶನ ನಡೆಯಲಿದ್ದು ಆಡಳಿತ ಪ್ರತಿಪಕ್ಷಗಳ ನಡುವೆ ದೊಡ್ಡ ಯುದ್ಧವೇ ನಡೆಯುವಂತಹ ಸಾಧ್ಯತೆ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ನಾಳೆಯಿಂದ ಜಂಟಿ ಅಧಿವೇಶನ ಪ್ರಾರಂಭ. ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಗಂಭೀರ ಚರ್ಚೆ. ನಾಳೆಯಿಂದ ಜನವರಿ 31ರವರೆಗೆ ವಿಧಾನಮಂಡಲ ಜಂಟಿ ಅಧಿವೇಶನ ನಡೆಯಲಿದೆ. ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯನ್ನ ರದ್ದುಪಡಿಸಿ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಟ್ಟು ಹೊಸದಾಗಿ ವಿಬಿಜಿ ರಾಮ್ಜಿ ಅನ್ನುವಂಥ ಹೊಸ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಈ ಕಾಯ್ದೆಯ ಲೋಪದೋಷಗಳು ಹಾಗೂ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧಿಯವರ ಹೆಸರನ್ನೇ ಕೈಬಿಡ್ತಿರೋದಕ್ಕೆ ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸಿದ್ದು ಇದನ್ನ ಜನರಿಗೆ ತಿಳಿಸೋಕೆ ಮುಂದಾಗಿದೆ. ನಾಳೆಯಿಂದ 3-4 ದಿನಗಳ ಕಾಲ ನರೇಗಾ ಸಾಧಕ ಬಾಧಕಗಳ ಬಗ್ಗೆಯೇ ಚರ್ಚೆ ಆಗಲಿದೆ. ಆಡಳಿತ ಪ್ರತಿಪಕ್ಷಗಳ ನಡುವೆ ದೊಡ್ಡ ಕದನವೇ ನಡೆಯಲಿದೆ. ಗಾಂಧಿ ಹೆಸರನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯಲಿದೆ. ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣಕ್ಕೆ ರಾಜ್ಯಪಾಲರ ಹಿಂದೇಟು ನಡೆದಿದೆಯಾ? ಇನ್ನು ವರ್ಷದ ಮೊದಲ ಸದನ ಆಗಿರೋದ್ರಿಂದ ರಾಜ್ಯಪಾಲರೇ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಿದೆ. ಸರ್ಕಾರದ ಸಾಧನೆಗಳು ಹಾಗೂ ಸರ್ಕಾರದ ಮುಂದೆ ಜಾರಿಗೆ ತರಬಹುದಾದ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಬೆಳಕು ಚೆಲ್ಲುವುದು ವಾಡಿಕೆ. ಆದರೆ ಈ ಬಾರಿ ಕೇವಲ ನರೇಗಾ ಯೋಜನೆ ರದ್ದು ಕುರಿತಂತೆ ಸದನವನ್ನ ಕರೆಯಲಾಗಿದೆ. ಹಾಗಾಗಿ ನರೇಗಾ ಯೋಜನೆಯ ಹೆಸರು ಬದಲಾವಣೆ ಇಲ್ಲವೇ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಅಂಗೀಕರಿಸುವಂತಹ ಭಾಷಣವನ್ನ ರಾಜ್ಯಪಾಲರ ಬಾಯಿಂದ ಓದಿಸಬಹುದೆಂಬ ಆತಂಕ ಎದುರಾಗಿದೆ. ಹೀಗಾಗಿ ನಾಳೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಹಿಂದೇಟು ಹಾಕಿದ್ರು ಅನ್ನೋ ಮಾತುಗಳಿವೆ. ಯಾಕಂದ್ರೆ ಕೇಂದ್ರದ ವಿರುದ್ಧ ಭಾಷಣದಲ್ಲಿ ಪ್ರಸ್ತಾಪವಿದ್ದರೆ ಅದು ಮುಜುಗರ ತರಲಿದೆ. ಈ ಕಾರಣಕ್ಕೆ ರಾಜಭವನದಿಂದ ಅಂತಹ ಭಾಷಣ ಮಾಡೋದು ಬೇಡ, ಮುಜುಗರಕ್ಕೆ ಈಡಾಗುವಂತೆ ಭಾಷಣ ಬೇಡವೆಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಬಹಳ ಎಚ್ಚರಿಕೆಯಿಂದಲೇ ಸಿಎಸ್ ಭಾಷಣ ತಯಾರು ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ನಾಳೆ ಜಂಟಿ ಸದನವನ್ನ ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. ಇನ್ನು ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಲು ತಕರಾರು ತೆಗೆದಿದ್ದಾರೆ. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹಾಗೂ ಮೇಲ್ಮನೆ ಸಭಾಪತಿ ಹೊರಟ್ಟಿ ಲೋಕಭವನಕ್ಕೆ ಭೇಟಿ ನೀಡಿ ರಾಜ್ಯಪಾಲರನ್ನ ಮನವೊಲಿಸಲು ಯತ್ನಿಸಿದ್ದಾರೆ. ಕೇಂದ್ರಕ್ಕೆ ಮುಜುಗರವಾಗಲಿ ಅಥವಾ ರಾಜ್ಯಪಾಲರಿಗೆ ಅಪಮಾನ ಮಾಡುವ ಕೆಲಸ ಮಾಡೋದಿಲ್ಲ, ಸುಗಮವಾಗಿ ಸದನ ನಡೆಸ್ತೇವೆ, ಯಾವುದೇ ಮುಜುಗರ ಎದುರಾಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾನ್ಯ ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂಥೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸೋಕ್ಕೆ ತಯಾರಾಗಿದ್ವಿ. ಆದರೆ ಸರ್ಕಾರದ ಆಶಯಗಳು ನಿಲುವುಗಳನ್ನೇ ಕೈ ಬಿಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಮತ್ತು ಅದು ಸಂವಿಧಾನಿಕವಾಗಿ ಕೂಡ ಇರೋದಿಲ್ಲ ಅಂತ ಹೇಳಿ. ಒಟ್ನಲ್ಲಿ ನಾಳೆಯಿಂದ ವರ್ಷದ ಮೊದಲ ವಿಧಾನಮಂಡಲದ ಜಂಟಿ ಅಧಿವೇಶನ ಆರಂಭ ಆಗಲಿದೆ. ನರೇಗಾ ಯೋಜನೆ ರದ್ದತಿ, ವಿಬಿಜಿ ರಾಮ್ಜಿ ಕಾಯ್ದೆ ನ್ಯೂನ್ಯತೆಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಲಾಗುತ್ತೆ. ಈ ವೇಳೆ ಆಡಳಿತ ಪ್ರತಿಪಕ್ಷಗಳ ನಡುವೆ ವಾಕ್ಸಮರವು ಜೋರಾಗಲಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.